ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಪ್ರೀತಿ ಉಪಕಾರಗಳಿಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ದೇವರನ್ನೇ ನಂಬಬೇಕು, ಮನುಷ್ಯರನ್ನಲ್ಲ, ಭಾಗ 13. ದೇವರನ್ನೇ ನಂಬಬೇಕು, ಮನುಷ್ಯರನ್ನಲ್ಲ, ಭಾಗ 13. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಯೆಶಾಯ 43ನೇ ಅಧ್ಯಾಯ 10ರಿಂದ 13. ಯೆಹೋವನ ಮಾತೇನೆಂದರೆ, ನೀವು ನನ್ನ ಸಾಕ್ಷಿ, ನಾನು ಆರಿಸಿಕೊಂಡಿರುವ ಸೇವಕನು. ನೀವು ನನ್ನನ್ನು ತಿಳಿದು ನಂಬಿ ನನ್ನನ್ನೇ ಪರಮಾತ್ಮನು ಎಂದು ಗ್ರಹಿಸುವ ಹಾಗೆ ಇದನ್ನು ನಡೆಸಿದೆನು. ನನಗಿಂತ ಮುಂಚೆ ಯಾವ ದೇವರು ಇರಲಿಲ್ಲ, ನನ್ನ ಅನಂತರದಲ್ಲಿಯೂ ಯಾರೂ ಇರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಹಿಂದಿನ ಜೀವಿತದಲ್ಲಿ ಅದು ದೇವರು, ಇವರು ದೇವರು, ಮನುಷ್ಯರನ್ನ ದೇವರು, ಕಲ್ಲು, ಮಣ್ಣು, ಬೆಳ್ಳಿ, ಬಂಗಾರ, ಮರದಿಂದ ಮಾಡಿದಂಥ ಮೂರ್ತಿಗಳನ್ನ ದೇವರುಗಳು ಅಂತ ಹೋಗಿದ್ದೆವು. ಯಾವುದರಿಂದ ನಮಗೆ ರಕ್ಷಣೆ ಆಗಲಿಲ್ಲ. ಸರ್ವ ಸೃಷ್ಟಿಕರ್ತನಾದ ದೇವರೇ ನಮಗೆ ದರ್ಶನ ಕೊಟ್ಟರು. ಅದರ ಮೇಲೆ ನಮ್ಮ ದೇವರು ಏನು ಮಾಡ್ತಾರೆ, ದೇವರಿಗೆ ಬೇಕಾದವರನ್ನು ಸಾಕ್ಷಿಗಳನ್ನಾಗಿ ಮಾರ್ಪಡಿಸಿದ್ದಾರೆ. ಅಂಥ ಸಾಕ್ಷಿಗಳಲ್ಲಿ ಇವತ್ತು ಒಂದು ದೊಡ್ಡ ಸಾಕ್ಷಿ ನಾನೇ ಆಗಿದ್ದೇನೆ. ಅದಕ್ಕೆ ದೇವರು ಹೇಳ್ತಾರೆ, ಯೆಹೋವನ ಮಾತೇನೆಂದರೆ, ಯೆಹೋವ ಅಂದರೆ ಸರ್ವ ಸೃಷ್ಟಿಕರ್ತ, ಸರ್ವವನ್ನು ಸೃಷ್ಟಿ ಮಾಡಿದವನು. ಇದು ಇಬ್ರು ಭಾಷೆಯಾಗಿದೆ. ಹಾಗೆ ಒಂದೊಂದು ಭಾಷೆಯಲ್ಲಿ ಒಂದೊಂದು ಗ್ರಂಥದಲ್ಲಿ ಒಂದೊಂದು ಹೆಸರಿದೆ. ಇದು ಈ ಹಿಂದೆಯೂ ಕೂಡ ನಿಮಗೆ ದೇವರ ನಾಮದಲ್ಲಿ ನಾನು ತಿಳಿಸಿದ್ದೇನೆ. ಹಾಗೆ ನೀವು ನನ್ನ ಸಾಕ್ಷಿಗಳು, ನಾನು ಆರಿಸಿಕೊಂಡಿರುವ ಸೇವಕನು. ಹಾಗೆ ಇವತ್ತು ನಾನು ಸರ್ವ ಸೃಷ್ಟಿಕರ್ತನಾದಂಥ ದೇವರಿಗೆ ಇವತ್ತು ನಾನು ಕೂಡ ಸಾಕ್ಷಿಯಾಗಿದ್ದೇನೆ. ನೀವು ನನ್ನನ್ನು ತಿಳಿದು ನಂಬಿ ನನ್ನನ್ನೇ ಪರಮಾತ್ಮನು ಎಂದು ಗ್ರಹಿಸುವ ಹಾಗೆ ಇದನ್ನು ನಡೆಸಿದೆನು. ನೋಡಿ, ಇಲ್ಲಿ ಪರಮಾತ್ಮನು ಬೇರೆ ಅಲ್ಲ, ನಾನೇ ಪರಮಾತ್ಮನು ಅಂತ ಹೇಳ್ತಾ ಇದ್ದಾರೆ. ಹಾಗಿರುವಾಗ ಯೆಹೋವನೇ ಪರಮಾತ್ಮನು, ಯೆಹೋವನೇ ಯೇಸುವಾಗಿದ್ದಾನೆ. ಹಾಗೆ ಹಿಂದಿ ಬೈಬಲಲ್ಲಿ ಕೂಡ ನೋಡುವಾಗ ನಾನೇ ಪರಮೇಶ್ವರನು ಅಂತ ಇದೆ. ಪವಿತ್ರ ಗ್ರಂಥ ಬೈಬಲಲ್ಲಿ ನೋಡುವಾಗ ನಾನೇ ಸರ್ವೇಶ್ವರ, ನಾನೇ ಯೇಸು, ನಾನೇ ಶ್ರೀನಿವಾಸ ಅಂತ ಕೂಡ ಧರ್ಮೋಪದೇಶಕಾಂಡ 33ನೇ ಅಧ್ಯಾಯ 27ನೇ ವಚನದಲ್ಲಿ ಕೂಡ ಇದು ಬರೆಯಲ್ಪಟ್ಟಿದೆ. ಮಲಯಾಳಿ ಪವಿತ್ರ ಗ್ರಂಥ ಬೈಬಲಲ್ಲಿ ಕೂಡ ನಾನೇ ಸರ್ವೇಶ್ವರ, ನಾನೇ ಯೇಸು ಅಂತೇಳಿ ಬರೆಯಲ್ಪಟ್ಟಿದೆ. ಹಾಗೆ ನೋಡುವಾಗ ಇಲ್ಲಿ ಸತ್ಯವೇದದಲ್ಲಿ ಕೂಡ ನಾನೇ ಪರಮಾತ್ಮನು ಎಂದು ಗ್ರಹಿಸುವ ಹಾಗೆ ಇದನ್ನು ನಡೆಸಿದೇನು ಅಂತ ಹೇಳ್ತಾ ಇದ್ದಾರೆ. ಅನೇಕರು ಹೇಳ್ತಾರೆ, ಪರಮಾತ್ಮ ದೇವರಲ್ಲ, ಈಶ್ವರ ದೇವರಲ್ಲ, ಪರಮೇಶ್ವರ ದೇವರಲ್ಲ, ಶ್ರೀಕೃಷ್ಣ ಪರಮಾತ್ಮ ದೇವರಲ್ಲ, ಶ್ರೀಮನ್ನಾರಾಯಣ ದೇವರಲ್ಲ, ಶಿವ ದೇವರಲ್ಲ, ಅಲ್ಲಾಹ್ ಅಕ್ಬರು ದೇವರಲ್ಲ ಅಂತೇಳಿ ಅನೇಕರು ಜನಗಳು ಏನು ಮಾಡ್ತಾ ಇದ್ದಾರೆ, ಇವತ್ತು ತಮ್ಮ ಹೊಟ್ಟೆ ಪಾಡಿಗಾಗಿ ದೇವರ ಬಳಿಗೆ ಬಂದು ಇವತ್ತು ದೇವರಿಗೆ ದೂಷಣೆ ತರ್ತಾ ಇದ್ದಾರೆ. ನನ್ನ ಸಹೋದರ ಸಹೋದರಿಯರೇ, ಒಂದೊಂದು ಭಾಷೆಯಲ್ಲಿ ಒಂದೊಂದು ಗ್ರಂಥದಲ್ಲಿ ಒಂದೊಂದು ಹೆಸರಿದೆ ಸೃಷ್ಟಿಕರ್ತನಾದ ದೇವರಿಗೆ. ಅದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಹಾಗೆ ಇವತ್ತು ಅನೇಕರು ದೂಷಣೆ ಮಾಡ್ತಾ ಇದ್ದಾರೆ. ಹಾಗೆ ನೋಡಿ, ಇಲ್ಲಿ ದೊಡ್ಡ ದೊಡ್ಡ ಸೇವಕರು ಕೂಡ ಇವತ್ತು ಪರಮಾತ್ಮ ದೇವರಲ್ಲ, ಬೇರೆ ದೇವರ ಹೆಸರು ಎತ್ತಬಾರ್ದು, ನಾವು ಅವರ ದೇವಾಲಯಕ್ಕೆ ಹೋಗಲೇಬಾರ್ದು ಅಂತ ಹೇಳ್ತಾರೆ. ಇಂಥ ಒಂದು ತಪ್ಪಿಗೆ ಅವರೇ ದೇವರಿಗೆ ಉತ್ತರ ಕೊಡಬೇಕಾಗ್ತದೆ. ನಾನೇ ಪರಮಾತ್ಮನು ಎಂದು ಗ್ರಹಿಸುವ ಹಾಗೆ ಇದನ್ನು ನಡೆಸಿದೆನು. ನನಗಿಂತ ಮುಂಚೆ ಯಾವ ದೇವರು ಇರಲಿಲ್ಲ. ನೋಡಿ, ಪರಮಾತ್ಮನೇ ದೇವರು. ಇದು ನಮ್ಮ ಭಾರತ ದೇಶದ ಸಂಸ್ಕೃತಿಯಾಗಿದೆ. ಹಾಗೆ ಯೇಸು ಬೇರೆ ಅಲ್ಲ, ಯೆಹೋವ ಬೇರೆ ಅಲ್ಲ, ಸರ್ವೇಶ್ವರ ಬೇರೆ ಅಲ್ಲ, ಪರಮೇಶ್ವರ ಬೇರೆ ಅಲ್ಲ, ಜಗದೀಶ ಬೇರೆ ಅಲ್ಲ, ಶ್ರೀಕೃಷ್ಣ ಪರಮಾತ್ಮ ಬೇರೆ ಅಲ್ಲ, ಶ್ರೀಮನ್ನಾರಾಯಣ ಬೇರೆ ಅಲ್ಲ, ಅಲ್ಲಾಹ್ ಅಕ್ಬರ್ ಬೇರೆ ಅಲ್ಲ. ಎಲ್ಲವನ್ನು ಬಹಳ ಚೆನ್ನಾಗಿ ಆಳವಾಗಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನನಗಿಂತ ಮುಂಚೆ ಯಾವ ದೇವರು ಇಲ್ಲ. ನೋಡಿ, ಸರ್ವ ಸೃಷ್ಟಿಕರ್ತನಾದ ದೇವರು ಅವರು ಒಬ್ಬರೇ, ಯಾವ ದೇವರು ಅಲ್ಲ. ನನ್ನ ಅನಂತರದಲ್ಲಿ ಇರುವುದಿಲ್ಲ, ಇನ್ನು ಮುಂದೆ ಕೂಡ ಇರುವುದಿಲ್ಲ. 11ನೇ ವಚನ, ಯೆಶಾಯ 43:11.
ನಾನೇ ನಾನೇ ಯೆಹೋವನು, ನನ್ನ ಹೊರತು ಯಾವ ರಕ್ಷಕನೂ ಇಲ್ಲ, ನಾನೇ ರಕ್ಷಣೆಯನ್ನು ಮುಂತಿಳಿಸಿ ನೆರವೇರಿಸಿ ಪ್ರಕಟಿಸಿದ್ದೇನೆ. ಸರ್ವ ಸೃಷ್ಟಿಕರ್ತನಾದ ಯೆಹೋವನು ಪರಮಾತ್ಮನಿಗೆ ಹೇಳಿದಾಗ, ನಾನು ಒಬ್ಬನೇ ಎಲ್ಲವನ್ನು ತಿಳಿಯಪಡಿಸಿದವನು ನಾನೇ ಅಂತ. ಆದ್ದರಿಂದ ನಮ್ಮ ಭರವಸೆ ಯಾರಲ್ಲಿ ಇಡಬೇಕು? ಎಲ್ಲವನ್ನು ತಿಳ್ಕೊಂಡು ಸರ್ವ ಸೃಷ್ಟಿಕರ್ತನಾದ ದೇವರಲ್ಲಿ ತಿಳ್ಕೊಳ್ಬೇಕು. ನಿಮ್ಮಲ್ಲಿ ಅನ್ಯ ದೇವರು ಯಾರು ಇರಲಿಲ್ಲವಲ್ಲ. ಈ ಭೂಲೋಕದ ಆ ದೇವರು ಈ ದೇವರು ಅಲ್ಲಿ ಇಲ್ಲಿ ಅಂತ 1000 ಗಟ್ಟಲೆ 1,00,000 ಗಟ್ಟಲೆ ಖರ್ಚು ಮಾಡಿಕೊಂಡು ಓಡಾಡ್ತಾ ಇದ್ದಾರೆ. ಯಾವ ಪ್ರಯೋಜನ ಬರೋದಿಲ್ಲ. ಅವೆಲ್ಲ ಮನುಷ್ಯ ಮಾಡಿದ ದೇವರುಗಳು, ಅದರಿಂದ ಏನೂ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ನೀವೇ ನನ್ನ ಸಾಕ್ಷಿಗಳು, ನಾನೊಬ್ಬನೇ ದೇವರು. ಹೌದು, ಇವತ್ತು ಕೂಡ ನಾನೊಬ್ಬನೇ. ನಮ್ಮಂಥವ್ರು ಬಹಳ ಒಬ್ಬರೇ ಒಬ್ಬ ದೇವರು ಅಂದರೆ ಒಂದೊಂದು ಗ್ರಂಥಗಳಲ್ಲಿ ಒಂದೊಂದು ಭಾಷೆಯಲ್ಲಿ ಒಂದೊಂದು ಹೆಸರು ಇದೆ. ಹಾಗೆ ಇವತ್ತು ದೇವರು ಯಾರನ್ನು ಸರಿಯಾಗಿ ಆರಿಸಿಕೊಂಡಿದ್ದಾರೋ ಅವರು ಸಾಕ್ಷಿಗಳಲ್ಲಿ, ಅಂಥ ಸಾಕ್ಷಿಗಳಲ್ಲಿ ನಾನು ಒಬ್ಬನು ಆಗಿದ್ದೇನೆ. ಹೌದು, ಇಂದಿನಿಂದ ನಾನೇ ಪರಮಾತ್ಮನು. ನೋಡಿ, ನಾನೇ ಪರಮಾತ್ಮ. ನನ್ನ ಕೈಯಿಂದ ಬಿಡಿಸಬಲ್ಲವರು ಯಾರು ಇಲ್ಲ. ಹೌದು, ಸರ್ವ ಸೃಷ್ಟಿಕರ್ತನಾದ ದೇವರ ಕೈಯಿಂದ ಯಾರನ್ನು ಬಿಡಿಸಿಕೊಳ್ಳಾಗೋದಿಲ್ಲ. ಯಾರನ್ನು ಬಿಡಿಸ್ಬೇಕೋ, ಯಾರನ್ನ ಪಾಪದಿಂದ ಬಿಡುಗಡೆ ಮಾಡಬೇಕೋ, ಯಾರನ್ನ ಸರಿಯಾದ ಸಾಕ್ಷಿಗಳನ್ನಾಗಿ ಮಾಡಬೇಕೋ ಅವರನ್ನು ಮಾತ್ರ ಮಾಡ್ತಾರೆ. ಇತರರು ನಾನಾ ರೀತಿ ವೇಷ ಹಾಕೊಂಡು ಏನೋ ಮಾಡಿಕೊಂಡು ಏನೇ ಹೇಳ್ಕೊಂಡು ಅವರ ಹೆಂಡತಿ ಮಕ್ಕಳು ಗಂಡ ಅದರ ಸಂಪಾದನೆಗೋಸ್ಕರ ಎಲ್ಲೆಲ್ಲಿಂದ ಬರುವಂಥ ಲಕ್ಷ ಲಕ್ಷ ಹಣವನ್ನು ನುಂಗುವುದಕ್ಕೋಸ್ಕರ ಅದನ್ನು ಸರಿಯಾದ ರೀತಿಗೆ ಉಪಯೋಗಿಸ್ತಾ ಇಲ್ಲ. ಇದು ಬಹಳ ಹಿಂದೆ ದೇವರ ನಾಮದಲ್ಲಿ ತಿಳಿಸಿದ್ದೇನೆ. ಆದ್ದರಿಂದ ದೇವರಿಂದ ಆದುಕೊಂಡವರು ಯಾರು ಅಂತ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಕೈಯಿಂದ ಬಿಡಿಸಬಲ್ಲವರು ಯಾರೂ ಇಲ್ಲ. ನನ್ನ ಕೆಲಸಕ್ಕೆ ಯಾರು ಅಡ್ಡ ಬಂದರು ಎಂಬುದೇ ಯೆಹೋವನ ಮಾತು. ದೇವರು ಯಾರನ್ನು ಬಿಡಿಸ್ಕೊಳ್ಬೇಕೋ, ಸರಿಯಾದ ಸಾಕ್ಷಿಯನ್ನಾಗಿ ಮಾರ್ಪಡಿಸಬೇಕೋ, ಯಾರಿಗೆ ಸರಿಯಾದ ಜ್ಞಾನವನ್ನು ಕೊಟ್ಟು ನಡೆಸಬೇಕೋ ಅವರನ್ನು ಯಾರು ಏನು ಮಾಡಿದರೂ ಬಿಡಿಸೋಕ್ಕೆ ಸಾಧ್ಯ ಇಲ್ಲ. ನನ್ನನ್ನು ಕೂಡ ಬಿಡಿಸ್ಬೇಕು ಅಂತ ಹೇಳಿ ನನ್ನ ಸ್ವಂತದವರೇ ಬಹಳ ಪ್ರಯತ್ನ ಪಟ್ಟರು, ನನಗೆ ಹೇಳಿದರು. ಆದರೂ ದೇವರು ನನ್ನನ್ನು ಬಿಟ್ಟರ ಇಲ್ಲ, ನನ್ನನ್ನು ಇವತ್ತು ಒಬ್ಬಂಟಿಗನಾಗಿ ಸಾಕ್ಷಿಯನ್ನಾಗಿ ಉಪದೇಶಕರನ್ನಾಗಿ ಕಳಿಸ್ತಾ ಇದ್ದಾರೆ. ಹಾಗೆ ನಾನೇ ಇವತ್ತು ನಾನು ಕೂಡ ದೊಡ್ಡ ಸಾಕ್ಷಿಯಾಗಿದ್ದೇನೆ. ನನ್ನನ್ನು ದೇವರು ನಡೆಸ್ತಾ ಇದ್ದಾರೆ, ಕಳಿಸ್ತಾ ಇದ್ದಾರೆ, ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ದಾರೆ. ಅವರೇ ಯೆಹೋವನಾಗಿದ್ದಾರೆ, ಯೇಸು ಕ್ರಿಸ್ತನಾಗಿದ್ದಾರೆ, ಪರಮಾತ್ಮನೂ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಇದುವೇ ಯೆಶಾಯ 48:12 ಕೂಡ ನಾವು ಇದನ್ನೇ ಓದಿಕೊಳ್ಳಬಹುದು. ಯೆಶಾಯ 48:12 ಒಂದನ್ನು ನೋಡಿಕೊಳ್ಳೋಣ. ಈಗ ಯೆಶಾಯ 48ನೇ ಅಧ್ಯಾಯ 12ನೇ ವಚನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ನೋಡಿ, ಯಾಕೋಬೆ, ನಾನು ಕರೆದ ಇಸ್ರಾಯೇಲೇ, ನನ್ನ ಕಡೆಗೆ ಕಿವಿಗೊಡು. ನಾನೇ ಪರಮಾತ್ಮನು, ನಾನೇ ಆದಿ ಅಂತ್ಯವು ನಾನೇ. ನನ್ನ ಕೈ ಭೂಮಿಗೆ ಆಸ್ತವಾರವನ್ನು ಹಾಕಿತು, ನನ್ನ ಬಲಗೈ ಆಕಾಶವನ್ನು ಹರಡಿತು. ನಾನು ಕರೆದ ಕೂಡಲೇ ಅವು ಎರಡು ಸಿದ್ಧವಾಗಿ ನಿಲ್ಲು. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ಯಾಕೋಬನ ನಡ್ಸ್ಕೊಂಡಾಗ ಯಾಕೋಬನಿಗೆ ಕೂಡ ದೇವರು, ಆದರೆ ಯಹೋ ಅಂದರೆ ಇಬ್ರು ಭಾಷೆ, ಯೇಸು ಅಂದರೆ ಅರೇಮಿಕ ಭಾಷೆ, ಪರಮಾತ್ಮ ಅಂದರೆ ನಮ್ಮ ಭಾರತ ದೇಶದ ಸಂಸ್ಕೃತಿ. ಅದಕ್ಕೆ ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ನಾನು ಕರೆದ ಇಸ್ರಾಯೇಲಿ ಅಂದರೆ ನಾನು ಕರೆದ ಜನವೇ, ನನ್ನ ಕಡೆಗೆ ಕಿವಿ ಕೊಡಿ. ನಾನೇ ಪರಮಾತ್ಮನು, ನಾನೇ ಆದಿ ಅಂತ್ಯವು. ನನ್ನ ಕೈ ಭೂಮಿಗೆ ಆಸ್ತಿವಾರ ಹಾಕಿತ್ತು, ನನ್ನ ಬಲಗೈ ಆಕಾಶವನ್ನು ಹರಡಿತು. ಎಲ್ಲವನ್ನ ಸೃಷ್ಟಿ ಮಾಡಿದಂಥ ಪರಮಾತ್ಮ ನಾನೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಪರಮಾತ್ಮ ಅಂತ ಹೇಳೋದ್ರಲ್ಲಿ ಕೂಡ ಯಾವುದೇ ತಪ್ಪಿಲ್ಲ ನನ್ನ ಸಹೋದರ ಸಹೋದರಿಯರೇ. ಆದ್ದರಿಂದ ನಾವು ಸುಳ್ಳು ಬೋಧನೆಗೆ ಯಾವಾಗಲೂ ನಾವು ಕಿವಿಗೊಡಕ್ಕೆ ಹೋಗಬಾರ್ದು. ಎಲ್ಲದರಲ್ಲಿ ದೇವರನ್ನ ಅರ್ಥಕೊಳ್ಬೇಕು. ತನ್ನ ಹೊಟ್ಟೆ ತುಂಬಿಸೋಕ್ಕೋಸ್ಕರ ಇವತ್ತು ಜಾತಿ ಮತ ಭಿನ್ನ ಭೇದ ತಂದು ಅದರಲ್ಲಿ ಕೂಡ ಹೊಟ್ಟೆ ತುಂಬಿಸಿಕೊಳ್ಳುವಂಥ ಸೇವಕರುಗಳು ಬಹಳ ಜನ ಇದ್ದಾರೆ. ಇಂಥವ್ರನ್ನ ಕಂಡು ಹಿಡಿದು ಇಂಥವರಿಂದ ದೂರ ಇರಬೇಕು. ಹಾಗೆ ನಾವು ಯಾರ ಮೇಲೆ ಭರವಸೆ ಇಡಬೇಕು? ಸರಿಯಾದ ದೇವರನ್ನ ಅರ್ಥಕೊಂಡು ದೇವರ ಮೇಲೆ ನಂಬಿಕೆ ಇಡಬೇಕು, ಹೊರತು ಇಂಥ ಸುಳ್ಳು ಬೋಧಕರುಗಳ ಮನುಷ್ಯರ ಒಬ್ಬವನ್ನು ನಾವು ನಂಬಲಿಕ್ಕೆ ಹೋಗಬಾರ್ದು. ಯಾವ ಪ್ರಯೋಜನವೂ ಆಗುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಗಳಿಗೂ ಕೂಡ ಹೋಗೋಣ. ಯೆಶಾಯ 43:19-20. ಯೆಶಾಯ 43:19-20, 18ರಿಂದ. ಹೀಗಿರಲು ದೇವರನ್ನು ಯಾರಿಗೆ ಹೋಲಿಸಿರಿ? ಯಾವ ರೂಪವನ್ನು ಆತನಿಗೆ ಸಮ ಮಾಡಿರಿ? ವಿಗ್ರಹವಾದರೂ ಶಿಲ್ಪಿಯು ಅದನ್ನು ಎರಕ ಹೊಯ್ಯುವನು. ಅಕ್ಕಸಾಲಿಗನು ಅದಕ್ಕೆ ಚಿನ್ನದ ಕವಚವನ್ನು ಬಡಿದು ಬೆಳ್ಳಿಯ ಸರಪಣಿಗಳನ್ನು ಮಾಡುವನು. ಇಂಥವರನ್ನು ದೇವರಿಗೆ ಕಾಣಿಕೆಯಾಗಿ ಪ್ರತಿಷ್ಠಿಸಿಕೊಳ್ಳಲಾರದ ಬಡವನು ಹುಳಿತು ಹೋಗದ ಮರವನ್ನು ಹುಡುಕಿ ಅಲಗದ ವಿಗ್ರಹಗಳನ್ನು ಮಾಡಿಸಲು
ಕುಶಲನನ್ನು ವಿಚಾರಿಸಿಕೊಳ್ಳುವನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಿಗ್ರಹಗಳು ದೇವರುಗಳೇ ಅಲ್ಲ, ಬೆಳ್ಳಿ ಬಂಗಾರಗಳು ದೇವರುಗಳೆಲ್ಲ, ಅದೊಂದು ಕೈಗಾರಿಕೆ. ಇವತ್ತು ಅದನ್ನು ಮಾಡುವವರಿಗೆ ಎಷ್ಟಪ್ಪ ಇಂಥ ಒಂದು ರೂಪ ಮಾಡಿಕೊಡು ಅಂತ ಹೇಳಿದರೆ ಇಷ್ಟು ದುಡ್ಡು ಅಂತ ಹೇಳ್ತಾನೆ, ದುಡ್ಡು ಕೊಟ್ಟ ರೂಪವನ್ನು ಮಾಡ್ತಾನೆ. ಖಂಡಿತವಾಗಿ ಅವು ದೇವರುಗಳು. ಕಾಲಿದ್ರು ನಡೆಯೋದಿಲ್ಲ, ಕೈ ಇದ್ರು ಕೊಡೋದಿಲ್ಲ ತಗೊಳ್ಳೋದಿಲ್ಲ, ಮೂಗಿದ್ರು ಉಸಿರಾಡೋದಿಲ್ಲ, ಬಾಯಿದ್ರು ಮಾತಾಡೋದಿಲ್ಲ, ಕಣ್ಣು ಮುಚ್ಚೋದಿಲ್ಲ ತೆಗಿಯೋದಿಲ್ಲ, ಏನು ಮಾಡಿದ್ರು ಅಲಗಾಡೋದಿಲ್ಲ, ಸುಮ್ಮನೆ ನಿಂತಿರ್ತವೆ. ಅವು ವಿಗ್ರಹಗಳು. ಅವು ಎಷ್ಟೇ ಕೋಟಿ ಕೋಟಿ ಇವತ್ತು ನಮ್ಮ ರಾಜಕಾರಣಿಗಳು ಕೂಡ ಏನು ಮಾಡ್ತಾರೆ, ಎಷ್ಟು ಕೋಟಿ ಕೋಟಿ ಆ ದೇವರು ಈ ದೇವರು ಅಂತೇಳಿ ಬಡ ಬಗ್ಗರಿಗೆ ದೇವರು ಹೇಳಿದ ಮಾತನ್ನು ಮಾಡ್ತಾ ಇಲ್ಲ, ಬಡ ಬಗ್ಗರಿಗೆ ಕೊಡ್ತಾ ಇಲ್ಲ, ಉದ್ಧಾರ ಮಾಡ್ತಾ ಇಲ್ಲ. ಅವು ಮಾತಾಡ್ತಾವ. ಎಷ್ಟೇ ಕೋಟಿ ಚಿನ್ನಲಿಗೆ ಸುರುಳಿ ಏನೇ ಮಾಡಲಿ, ಎಷ್ಟೇ ವಜ್ರ ವೈಡೂರ್ಯ ಹಾಕಲಿ, ಅವು ವಿಗ್ರಹಗಳು. ಅದರಿಂದ ಏನೂ ಪ್ರಯೋಜನ ಇಲ್ಲ. ಒಂದೊಂದು ಕಡೆಗೆ ದೇವರ ಒಂದು ವಿಷಯಗಳು ನಡೀತವೆ. ಆ ಸ್ಥಾನ ಈ ಸ್ಥಾನ ತಿಳ್ಕೊಂಡು ಎಷ್ಟೋ ಜನ ಸಾಯ್ತಾರೆ. ಖಂಡಿತವಾಗಿ ಇದೆಲ್ಲ ಬೇಕಾ? ಇದೆಲ್ಲ ಅಲ್ಲವೇ ಅಲ್ಲ. ಸರ್ವ ಸೃಷ್ಟಿಕರ್ತನಾದಂಥ ವಾಣಿಯಾದಂಥ ದೇವರು, ಅಗ್ನಿಸ್ತಂಭ ಮೇಘಸ್ತಂಭ ಶಬ್ದವಾದಂಥ ದೇವರು, ರೂಪವಿಲ್ಲದಂಥ ದೇವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಸರ್ವ ಸೃಷ್ಟಿಕರ್ತನಾದ ದೇವರ ಮೇಲೆ ಮಾತ್ರ ನಾವು ನಂಬಿಕೆಡಬೇಕು. ಯಾವುದೇ ಎಷ್ಟೇ ಕೋಟಿ ಏನೇ ಮಾಡಲಿ ಅವು ದೇವರುಗಳೇ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪರಮಾತ್ಮ, ಪರಮ ಅಂದರೆ ಅತಿ ಶ್ರೇಷ್ಠವಾದ ಒಂದು ಆತ್ಮ, ಒಂದು ಜೀವ, ಒಂದು ಶಕ್ತಿ ಅಂತ. ಹಾಗೆ ಇವತ್ತು ಸರ್ವ ಭೂಮಿ ಆಕಾಶ ಅದರಲ್ಲಿರುವಂಥದ್ದು ಎಲ್ಲವನ್ನು ಸರ್ವ ಸೃಷ್ಟಿ ಮಾಡಿದ ದೇವರು ಇವತ್ತು ಮಾತನಾಡ್ತಾ ಇದ್ದಾರೆ. ಆಕಾಶದ ಮೇಲೆ ಗುಡುಗಿಯ ದೇವರ ಧ್ವನಿಯಾಗಿದೆ. ಅದು ನಮ್ಮ ಕಣ್ಣಿಗೆ ಕಾಣ್ತದ? ಬರೀ ಶಬ್ದ ಮಾತ್ರ ಕಾಣ್ತದೆ ಅಷ್ಟೇ. ಇವತ್ತು ದೇವರ ಉಸಿರೇ ಗಾಳಿಯಾಗಿದೆ, ದೇವರ ಶಕ್ತಿಯ ಒಂದು ರೂಪದಲ್ಲಿ ಗಾಳಿಯಾಗಿದೆ. ಆ ಗಾಳಿ ನಮ್ಮ ಕಣ್ಣಿಗೆ ಕಾಣ್ತದ? ಅದರ ಕೆಲಸ ಕಾರ್ಯಗಳು ಕಾಣ್ತವೆ. ಮರದ ಗಿಡಗಳು ಅಲ್ಲಾಡ್ತವೆ, ಮನೆ ಮಠಗಳನ್ನು ಮುರಿದು ಬಿಸಾಡ್ತದೆ, ನಮ್ಮ ಮೈಗೂ ಬಡಿತದೆ, ಶಬ್ದ ಕೇಳ್ತದೆ. ಕಣ್ಣಿಗೆ ಕಾಣ್ತದ? ಅವರೇ ಪರಮಾತ್ಮ, ಅವರೇ ಯೆಹೋವ, ಅವರೇ ಯೇಸು, ಅವರೇ ಸರ್ವೇಶ್ವರ, ಅವರೇ ಪರಮೇಶ್ವರ, ಅವರೇ ಜಗದೀಶ, ಅವರೇ ಶ್ರೀಕೃಷ್ಣ ಪರಮಾತ್ಮ, ಅವರೇ ಶ್ರೀಮನ್ನಾರಾಯಣ, ಅವರೇ ಅಲ್ಲಾಹ್ ಅಕ್ಬರ್ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗಿರುವಾಗ ಎಲ್ಲ ಒಂದೊಂದು ಸಮಯದಲ್ಲಿ ಮನುಷ್ಯನ ಅವತಾರವೆತ್ತಿ ಬಂದರು, ಉಪವಾಸ ಪರಲೋಕಕ್ಕೆ ಏರಿ ಹೋದರು ಮನುಷ್ಯನ ರೂಪದಿಂದ. ಹಾಗೆ ನಾವು ನಿಜವಾದ ಭರವಸೆ ದೇವರಲ್ಲಿ ಇಡಬೇಕು, ಹೊರತು ಈ ಮನುಷ್ಯರ ಮೇಲೆ ಅಲ್ಲ. ಆದ್ದರಿಂದ ಈ ಸುಳ್ಳು ಬೋಧಕರುಗಳ ಬಗ್ಗೆ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಕ್ಕೆ ಹೋಗೋಣ. ಯೆಶಾಯ 44:3. ಹುಲ್ಲನ್ನಾಗಿ ಮಾಡಿ ಯೆಶಾಯ 44:3ನೇ ವಚನ. ಬತ್ತಿದ ಭೂಮಿಯಲ್ಲಿ ಮಳೆಗೆರೆದು ಒಣನೆಲದಲ್ಲಿ ಕಾಲುವೆಗಳನ್ನು ಹರಿಸುವೆನು. ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು, ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಮಳೆ ಇಲ್ಲದಲ್ಲಿ ಮಳೆಯನ್ನು ಸುರಿಸ್ತೇನೆ, ಮಳೆ ಇಲ್ಲದಲ್ಲಿ ಒಣ ಕಾಲುವೆಗಳನ್ನು ಹರಿಸಿ ನೀರನ್ನು ಕೊಡ್ತೇನೆ. ಅಂಥವರಲ್ಲಿ ನನ್ನ ಆಶೀರ್ವಾದವನ್ನು ನಿಲ್ಲಿಸ್ತೇನೆ. ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉದಾಹರಣೆಗೆ ಇವತ್ತು ಒಂದೊಂದು ಕಡೆಗೆ ಬರೀ ಬರೆಗಾಲ. ಮಲೆನಾಡಿನಲ್ಲಿ ಎಲ್ಲಿ ನೀರಿದೆಯೋ, ಎಲ್ಲಿ ಹೊಳೆ ಕಾಲುವೆಗಳಿದೆಯೋ ಅಲ್ಲಿ ಅಣೆಕಟ್ಟನ್ನು ಕಟ್ಟಿ ಆ ಬರಡು ಭೂಮಿಗೆ ಇವತ್ತು ನೀರನ್ನು ತೆಗೆದುಕೊಂಡು ಹೋಗೋರಾಗಿದ್ದಾರೆ ದೇವರು ಸರ್ಕಾರದವರ ಮೂಲಕ. ಅಲ್ಲಿ ರೈತರಿಗೆ ನೀರನ್ನು ಕೊಟ್ಟು ಹಸಿರು ಬೆಳೆ ಬೆಳೆದು ಅಲ್ಲಿ ಇಡೀ ಸಂತಾನವನ್ನೇ ದೇವರ ಆಶೀರ್ವಾದ ಮಾಡೋರಾಗಿದ್ದಾರೆ. ದೇವರ ಆತ್ಮವು ಅಲ್ಲಿ ಇರುವುದರಿಂದ, ಅವರ ಮೇಲೆ ಪ್ರೀತಿ ಇರುವುದರಿಂದ. ಆಗ ಯಾರನ್ನು ನಂಬಬೇಕು? ಮನುಷ್ಯರನ್ನು ನಂಬಬಾರದು, ದೇವರನ್ನೇ ನಾವು ನಂಬಿಕೆಡಬೇಕು, ದೇವರಲ್ಲಿ ಭರವಸೆ ಇರಬೇಕು. ಇದು ನಮ್ಮ ಜೀವಿತಕ್ಕೆ ಇನ್ನೊಂದು ಉದಾಹರಣೆ. ಏನಪ್ಪ ಅಂದರೆ, ಒಂದು ಸಮಯದಲ್ಲಿ ನಮ್ಮ ಶರೀರ ಕೂಡ ಬತ್ತಿದ ಭೂಮಿಯಾಗಿತ್ತು, ನೀರಿಲ್ಲದ ಕಾಲುವೆ ಆಗಿತ್ತು, ಒಣಗಿತ್ತು. ಅಂದರೆ ನಾನಾ ಥರದ ಕಷ್ಟ, ಸಂಕಟ, ದುಃಖ, ದುಗುಡಗಳಿಂದಲೂ, ಹಿರಿಯರ ಶಾಪದಿಂದಲೂ, ನಮ್ಮ ಪಾಪಗಳಿಂದಲೂ ನಾವು ಮರಣಕ್ಕೆ ಹೋಗ್ತಾ ಇದ್ದೆವು. ಯಾವುದೇ ಫಲ ಕೊಡಲಿಲ್ಲ. ಒಂದು ಬರಡು ಭೂಮಿ ಹಾಗೆ ನಮ್ಮ ಶರೀರವು ಕೂಡ ಆಗಿತ್ತು. ಆದರೆ ದೇವರ ಪ್ರೀತಿಯನ್ನು ನಮ್ಮ ಮೇಲೆ ಸುರಿಸಿ ನಮ್ಮನ್ನು ಪಾಪಗಳಿಂದ ಬಿಡುಗಡೆ ಮಾಡಿ ಇವತ್ತು ಫಲಭರಿತ ಭೂಮಿಯನ್ನಾಗಿ ಮಾಡಿದ್ರು. ಅದೇ ಸಂತಾನ ಅಂದರೆ ನಮ್ಮ ಮೂಲಕ ಇತರರಿಗೆ ದೇವರು ಸಾಕ್ಷಿಯನ್ನು ನುಡಿಸುವವರಾಗಿದ್ದಾರೆ. ಅದು ಕಾರಣ ದೇವರ ಆತ್ಮ ನಮ್ಮ ಮೇಲೆ ಇರುವುದರಿಂದ. ಆದ್ದರಿಂದ ನೋಡಿ, ಇಲ್ಲಿ ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಬ್ಬರ ಮುಖಾಂತರ ಅನೇಕರಿಗೆ ಇವತ್ತು ದೇವರ ಸುವಾರ್ತೆ ಹೋಗ್ತಾ ಇದೆ, ಕುಟುಂಬಕ್ಕೆ, ಅವರ ಸಂತಾನಕ್ಕೆ. ಹಾಗೆ ಇವತ್ತು ನಮ್ಮ ಶರೀರವನ್ನು ಕೂಡ ಬತ್ತಿ ಹೋದಂಥ ಶರೀರವನ್ನು ದೇವರು ಇವತ್ತು ನೀರನ್ನು ಹರಿಸಿ, ಅಂದರೆ ಆಶೀರ್ವಾದವನ್ನು ಸುರಿಸಿ
ಫಲಭರಿತ ಭೂಮಿಯನ್ನಾಗಿ ಮಾರ್ಪಡಿಸಿದಾರ. ಇದಕ್ಕೆ ನಾನು ಕೂಡ ಒಂದು ಉದಾಹರಣೆ, ಒಂದು ಭೂಮಿಯ ಮೇಲೆ ಹೀಗೆ, ಮತ್ತೆ ನಮ್ಮ ಶರೀರ ಎಂಬ ಭೂಮಿಯ ಮೇಲೆ ಈ ಅರ್ಥವನ್ನು ನಾವು ತಿಳಿದುಕೊಳ್ಬೇಕಾಗಿದೆ. ಹೀಗಿರುವಾಗ ನಮ್ಮನ್ನು ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿ ನೀರಿನ ಕಾಲುವೆಯನ್ನು ಹರಿಸಿ, ಅಂದರೆ ಆಶೀರ್ವಾದವನ್ನು ಕೊಟ್ಟು, ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗೋರನ್ನು ಇವತ್ತು ಎದ್ದು ನಿಲ್ಲಿಸಿ ಸಾಕ್ಷಿಯನ್ನಾಗಿ ದೇವರು ಮಾರ್ಪಡಿಸಿದ ಮೇಲೆ ನಾವು ಯಾರನ್ನು ನಂಬಬೇಕು? ದೇವರನ್ನೇ ನಂಬಬೇಕು ಹೊರತು ಮನುಷ್ಯರನ್ನಲ್ಲ, ಯಾವುದೇ ವಿಗ್ರಹಗಳನ್ನಲ್ಲ, ಯಾವುದೇ ವೇಷ ಹಾಕೊಂಡು ನಾನಾ ರೀತಿ ಅಲಂಕಾರ ಮಾಡಿಕೊಳ್ಳು ನಾವು ದೇವರಿಗೆ ಸಮಾನ, ನಾವು ಅಂಥವರು ಇಂಥವ್ರು ಇಂಥ ಮನುಷ್ಯರು ಇರ್ಬೋದು, ಇಂಥವರ ಮೇಲೆ ಭರವಸೆ ಇಡಬಾರ್ದು. ಅವರು ಮೂಗಿನಲ್ಲಿ ಉಸಿರಾಡ್ತಾರೆ, ಅವರು ಕೂಡ ಸಾಯ್ತಾರೆ. ಯೆಶಾಯ 2:22 ನೋಡುವಾಗ ಮೂಗಿನಲ್ಲಿ ಉಸಿರಾಡೋರನ್ನ ನಂಬಬೇಡಿ, ಬಹಳ ಎಚ್ಚರವಿರಬೇಕು. ಈ ವಾಕ್ಯದಲ್ಲಿ ಬಹಳ ಅರ್ಥವಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಚನಗಳಿಗೂ ಕೂಡ ಹೋಗೋಣ. ಹಾಗೆ ಯೆಶಾಯ 44:6-8 ಇಸ್ರಾಯೇಲ್ ಅರಸನು ವಿಮೋಚಕನಾಗಿರುವ ಸೇನಾಧೀಶ್ವರನಾದ ಯೆಹೋವನು ಹೀಗನ್ನುತ್ತಾನೆ, ನಾನೇ ಆದಿ ಅಂತ್ಯವೂ, ನಾನೇ, ನನ್ನ ಹೊರತು ಯಾವ ದೇವರೂ ಇಲ್ಲ. ನಾನು ಪುರಾತನದವರನ್ನ ಸೃಷ್ಟಿ ಮಾಡಿದಂದಿನಿಂದ ನನ್ನ ಹಾಗೆ ಯಾರು ಪ್ರಕಟಿಸಿಕೊಂಡಿದ್ದಾರೆ, ಅಂಥವರಿದ್ದರೆ ನನ್ನೆದುರಿಗೆ ಹೇಳಿ ಸ್ಥಾಪಿಸಲಿ, ಇಲ್ಲವೇ ಮುಂದಿನವುಗಳನ್ನು ಈಗ ತಿಳಿಸಲಿ. ಭವಿಷ್ಯತ್ತುಗಳನ್ನು ಹೇಳಲಿ, ಹೆದರಬೇಡಿರಿ, ಅಂಜದಿರಿ. ನಾನು ಪೂರ್ವದಿಂದಲೂ ನಿಮಗೆ ಹೇಳಿ ಪ್ರಕಟಿಸಿಕೊಂಡಿದ್ದೇನಷ್ಟೇ. ನೀವೇ ನನ್ನ ಸಾಕ್ಷಿಗಳು. ನಾನಲ್ಲದೆ ಇನ್ನೊಬ್ಬ ದೇವರಿದ್ದಾನೋ? ಇನ್ನು ಯಾವ ಶರಣನೂ ಇಲ್ಲ, ಯಾರು ನನಗೆ ಗೊತ್ತಿಲ್ಲ. ಯಾರೊಬ್ಬರೂ ಇಲ್ಲ. ಸರ್ವ ಸೃಷ್ಟಿಕರ್ತನಾದ ಭಗವಂತ ಪರಮಾತ್ಮನು ಯೆಹೋವನು ಯೇಸು ಬೇರೆ ಅಲ್ಲ, ಬೇರೆ ಯಾವ ದೇವರೂ ಇಲ್ಲ. ಆದ್ದರಿಂದ ನಮ್ಮ ಪೂರ್ತಿ ಭರವಸೆ ದೇವರ ಮೇಲೆ ಇಡಬೇಕು ಹೊರತು ಮನುಷ್ಯರ ಮೇಲೆ ಅಲ್ಲ. ದೇವರನ್ನೇ ನಂಬಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾಳೆಗೂ ಮುಂದುವರಿಯುವುದು. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿ ಕೂಡ ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅದನ್ನು ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಲು ಬೇಕಾದ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಆಶೀರ್ವದಿಸಿರಿ. ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾಡಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.